12 ವರ್ಷಗಳ ಕಾಲ ದೀರ್ಘಕಾಲ ಪ್ರಧಾನಿಯಾಗಿ ಆಡಳಿತ ನಡೆಸಿರುವ ಮೋದಿಯವರು ದಾಖಲೆಯನ್ನು ಬರೆದಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆ ಮುರಿದಿದ್ದಾರೆ. ಐ ಥಿಂಕ್ ಅರೌಂಡ್ 65 ವರ್ಷದ ದಾಖಲೆ ಇರಬೇಕು ಅದು. ಆಲ್ಮೋಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್. 52 ಮೇ 13ನೇ ತಾರೀಕು ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೆಹರು ಅವರು 64 ವರ್ಷದಿಂದ ಅದು ಉಳ್ಕೊಂಡಿತ್ತು ಹಾಗೇನೆ. ಮೋದಿಯವರು 14 ಮೇ 26ನೇ ತಾರೀಕು ತೊಗೊಂಡಿದ್ದವರು ಈಗ ಇಲ್ಲಿವರೆಗೂ 4399 ದಿನಾನ ಕಳೆದಿದ್ದಾರೆ. ಇನ್ನೂ ಎಷ್ಟೋ ದಿನ ಬಾಕಿ ಇದೆ ಅವ್ರಿಗೆ. ಇನ್ನೂ 3 ವರ್ಷ ಇದೆಯಾ, ಹೆಚ್ಚು ಕಡಿಮೆ ಒಂದು 1000 ದಿನ ಇದೆ ಅವ್ರ ಕೈಯಲ್ಲಿದೆ. 1000+ ಫುಲ್ ಅವರೇ ಟರ್ಮಲ್ಲಿ ಇದ್ದರೆ ನಮಗೆ ಗೊತ್ತಿಲ್ವಲ್ಲಪ್ಪ, ಅವರು BJP ಏನು ಗೊತ್ತು. ಸರಿ, ಈ ಬಗ್ಗೆ ಅವರು ತಮ್ಮ ಹಂಚ್ಕೊಂಡಿದ್ದಾರೆ ಅವ್ರ ಖಾತೆ ಎಕ್ಸಲ್ಲೋ ಎಲ್ಲೋ. ನನ್ನ ಸುದೀರ್ಘ ಪ್ರಯಾಣ ಎಲ್ಲ ಡ್ಯಾಶ್ ಇದು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ. NDA ಇವತ್ತು ದಿಲ್ಲಿನಲ್ಲಿ ಒಂದು ಸಭೆ ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಚಂದ್ರಬಾಬು ನಾಯ್ಡು ಆದಿಯಾಗಿ ಎಲ್ಲರೂ ಅವರನ್ನು ಗುಣಗಾನ ಮಾಡಿದ್ದಾರೆ. ಈ ದಾಖಲೆ ಸಂಭ್ರಮನ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಕಾಂಗ್ರೆಸ್ ಎಲ್ಲವನ್ನ ಟೀಕಿಸಬೇಕು, ಅದರಲ್ಲೂ ನೆಹರು ದಾಖಲೆ ಮುರಿದ್ರು ಅಂದರೆ ಕಾಂಗ್ರೆಸ್ನವರು ಅವ್ರ ಕನಸಿರಲಿ, ಎಚ್ಚರವಾಗಿದ್ದಾಗಿರಲಿ, ತೇಲಾಡೋ ಪರಿಸ್ಥಿತಿನಲ್ಲೂ ಅವ್ರಿಗದು ಯೋಚನೆ ಬಂದಿರಲಿಲ್ಲ. ಇದು ಹಿಂಗಾಗತ್ತೆ ಅಂತ. ಉಜ್ವಲ ಯೋಜನೆ, ಮನ್ರೇಗಾ, 12 ವರ್ಷದ ಒಬ್ಬ ಸಾಧನೆಯನ್ನು ಯಾವುದೋ 2 ಯೋಜನೆಗಳಿಂದ ಅಳೆಯೋಕ್ಕಾಗಲ್ಲ. ಹಂಗಾರಂಥದ್ದು 100 ಯೋಜನೆಗಳ ಕಚಡ ಬುದ್ಧಿಯನ್ನು ಕಾಂಗ್ರೆಸ್ಗೆ ಎತ್ಬಿಡ್ಬೋದು ಯಾರು ಒಬ್ಬರು ಬೇಕಾದ್ರೆ. ನಿಮ್ದು ಇಷ್ಟು 50 ವರ್ಷದ ಆಡಳಿತದಲ್ಲಿ ಅವಾಗ ನೆಹರೂದು ಸೇರಿದಂತೆ ಕಾಶ್ಮೀರಕ್ಕೆ ಇದ್ದ ಜಾಗನ ಯಾಕೆ ಬಿಟ್ಟುಕೊಟ್ರಿ ಅನ್ನೋದನ್ನು ಪ್ರಾರಂಭ ಮಾಡಿದ್ರಿಂದ, ಚೈನಾಗೆ ಯಾಕೆ ಜಾಗ ಬಿಟ್ಟುಕೊಟ್ರಿ ಅನ್ನೋದ್ರಿಂದ ಶುರು ಮಾಡಿದ್ರಿಂದ ಎತ್ಬಿಡ್ಬೋದು ಬೇಕಾರೆ. ದ್ರೋಹಿಗಳು ನೀವೆಲ್ಲ ಅಂತ ಎತ್ಬಿಡ್ಬೋದು ಬೇಕಾರೆ. ಹಾಗಾಗಿ 2ರಿಂದೆಲ್ಲ ಮಾಡೋಕ್ಕೆ ಬರಲ್ಲ. ಇನ್ನು ನೆಹರು ಮುಂದೆ ನಿಂತ್ಕೊಂಡು ನೆಹರೂಜಿ ನಿಮ್ಮ ದಾಖಲೆ ಮುರಿದುಬಿಟ್ಟೆ ಅಂತ ಕುಬ್ಜನ್ ಥರ ಅಲ್ಲ. ನನ್ನ ಪ್ರಕಾರ ಹೇಳ್ತೀನಿ, ಮೋದಿ ಮತ್ತು ನೆಹರುಗಿರೋ ವ್ಯತ್ಯಾಸ ಹೇಳ್ತೀನಿ. ಅವರಿಬ್ಬರು ವ್ಯಕ್ತಿಗಳಾಗಿ ಅವರವರೇ ದೊಡ್ಡವರು, ಬೇರೆ ಆಯಾ ಕಾಲಕ್ಕೆ ತಕ್ಕಂತೆ. ಹೌದು, ಆಯಾ ಕಾಲಕ್ಕೆ ತಕ್ಕಂತೆ ಅದು. ನೆಹರು ಪ್ರಧಾನಮಂತ್ರಿ ಆದ ನಂತರ ಅವರಿಗೆ ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳೇ ಇರಲಿಲ್ಲ, ಪಕ್ಷಗಳೇ ಇಲ್ಲ. ಇದ್ದಿದ್ದು 4 ಪಕ್ಷ: ಭಾರತೀಯ ಜನಸಂಘ, ಕಮ್ಯುನಿಸ್ಟರು, ಅವರು ಇವರು ಎಲ್ಲ ತರಕಲಾಟ, ಅಲ್ಲೊಂದು ಅಲ್ಲೊಂದು ಅಂತ ಸಣ್ಣ ಪುಟ್ಟ. ದೇರ್ ವಾಸ್ ನೋ ಪೊಲಿಟಿಕಲ್ ಅಪೋಸಿಷನ್ ಇರಲೇ ಇಲ್ಲ. ಸೊ ಕತ್ತೆ ನಿಂತರು ಗೆಲ್ಲೋ ಅಂಥ ಸ್ಟೇಜ್ ಅಂತ ಏನು ಹೇಳ್ತಿದ್ರು ಅದು ನಿಜ. ನೆಹರು ಏನು ಆಟೋಮೆಟಿಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು ಅವರು. ಇವತ್ತು ಹಾಗಲ್ಲ. ಇವತ್ತು ಹೆಜ್ಜೆಗೂ ರಾಜಕೀಯವಾಗಿ ಅದನ್ನು ಎದುರಿಸಬೇಕು. 2-2.5 ಸಾವಿರ ಪಕ್ಷಗಳು. ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಮ ಹತ್ರ ರಿಜಿಸ್ಟರ್ಡ್ ಪಾರ್ಟಿ ಇದ್ದಿದ್ದೇ 36, 35, 40, 53 ಇದ್ದಿದ್ದು ಎಷ್ಟ ಆ ರೇಂಜಲ್ಲಿ, ಈಚೆ ಆಚೆ ನನ್ನ ಮೆಮೊರಿ ಸರಿ ಇದ್ದ ಕಡೆ ಇದ್ದಾಗ. ಇವತ್ತು 400 ಚಿಲ್ಲರೆ ನಿಮ್ಮ ಹತ್ರ ರಿಜಿಸ್ಟರ್ಡ್ ಪಾರ್ಟಿ. ಗಲ್ಲಿಗೊಂದಿದೆ, ಗಲ್ಲಿಗೊಂದು ರಾಜಕಾರಣ, ಗಲ್ಲಿಗೊಂದು ಜಾತಿ ರಾಜಕಾರಣ, ಗಲ್ಲಿಗೊಂದು ಪ್ರಾದೇಶಿಕ ರಾಜಕಾರಣ, ಗಲ್ಲಿಗೊಂದು ದೇಶದ ರಾಜಕಾರಣ, ಗಲ್ಲಿಗೊಂದು ಆರ್ಥಿಕ ರಾಜಕಾರಣ, ಗಲ್ಲಿಗೊಂದು ಧರ್ಮದ ರಾಜಕಾರಣ. ಅದರ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾ ಮಧ್ಯದಲ್ಲಿ ಕಂಡಾಬಟ್ಟೆ ಕಂಡಿದ್ದಕ್ಕೆ ಬಂದಂಗೆ ಬರ್ಕೊಳ್ಳೋ ಅಂಥ ಸೋಷಿಯಲ್ ಮೀಡಿಯಾಗಳು, ಅಥವಾ ನಮ್ಮ ರೆಗ್ಯುಲರ್ ಮೀಡಿಯಾಗಳು. 2 ದಿನದ ಎದ್ರೆ ಏನಕ್ಕೆ 2 ದಿನದ ಎದ್ದೆ ನೀನು ಇವತ್ತು ಅಂತ ಸ್ಟಾರ್ಟ್. ಯಾಕೆ ಬಲಗಡೆಯಿಂದ ಎದ್ದೆ ಇವತ್ತು? ಮೀಡಿಯಾನೂ ಅಷ್ಟೇ. ಇನ್ನೇನು ಮೀಡಿಯಾ? ಹೌದು, ಐ ಅಗ್ರಿ ಸರ್. ಅಲ್ವಾ? ಬ್ರಿಡ್ಜ್ ಕಟ್ಟದೇ ಇದ್ದರೆ ಬ್ರಿಡ್ಜ್ ಕಟ್ಟಕ್ಕಾಗದೇ ಇರೋರು ಅಂತೀವಿ, ಬ್ರಿಡ್ಜ್ ಕಟ್ಟಿದಾಗ 6 ಕೋಟಿ ಜಾಸ್ತಿ ಖರ್ಚುಬಿಟ್ರು ಅಂತೀವಿ. ಹೀಗೆ ನಮ್ಗೆ ಎಂಡೇ ಇಲ್ಲ ನಮಗೂ. ಹಾಗಾಗಿ ಇವತ್ತಿನ ಪರಿಸ್ಥಿತಿಗಳು ಬೇರೆ. ಅವತ್ತಿನ ಪಾಪ್ಯುಲೇಷನ್ನು ಹಬ್ಬಬ್ಬ ಅಂತ ತಕ್ಕಪಕ್ಕ ಕುಣಿದ್ರೂ 25ರಿಂದ 30 ಕೋಟಿ, 34 ಕೋಟಿ ಇದೆ ನಿಮ್ಮ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ. ಇವತ್ತು 130ರಿಂದ 140 ಕೋಟಿ, 10 ಪಟ್ಟು. ಅವತ್ತಿನ ಆಸೆಗಳು ಜನಕ್ಕೆ ಕಡಿಮೆ, ದುರಾಸೆಗಳಿರಲಿಲ್ಲ ಅವತ್ತಿನ ಜನಕ್ಕೆ. ಸತ್ಯವಂತರಾಗಿದ್ದರು, ನೀತಿವಂತರಾಗಿದ್ದರು, ದೇಶಭಕ್ತರಾಗಿದ್ದರು, ಸಮಾಜದ ಬಗ್ಗೆ ಅನುಕಂಪ ಉಳ್ಳವರಾಗಿದ್ದರು, ನಾನು ದುಡಿದು ತಿನ್ನಬೇಕಪ್ಪ ಅನ್ನೋ ಸ್ವಾಭಿಮಾನದ ಜನ ಇದ್ದರು. ಇವತ್ತು ಸ್ವಾರ್ಥಿಗಳು, ಭ್ರಷ್ಟಾಚಾರಿಗಳು, ಕುಟುಂಬವನ್ನು ಪೋಷಿಸುವವರು, ದೇಶದ್ರೋಹಿಗಳು ಎಲ್ಲರೂ ಇವತ್ತಿರುವವರು ಅವರು. ಇವರಿಬ್ಬರ ಮಧ್ಯೆ ಆಡಳಿತ ನಡಿಬೇಕೀಗ.
ಗೆದ್ಕೊಂಡು ಬರಬೇಕು ಅದು. ಅವತ್ತಿನ ದಿನ ನಿನ್ನ ಹುದ್ದೆ ಏನಯ್ಯ ಅಂತ ಇವಾಗ ಹೋಗಿ ಡಿಲ್ಲಿನಲ್ಲಿ ಏಯ್ ಪೋರ್ಟ್ಫೋಲಿಯೋ ಕಟ್ ಮಾಡಿಬಿಟ್ಟಿದ್ಯಾ, ಏಯ್ ಪೋರ್ಟ್ಫೋಲಿಯೋ ಬೇರೆ ಕೊಡು. ಏನಕ್ಕಪ್ಪ ಕೊಡಬೇಕು? ಬಾಯಿ ಮುಚ್ಕೊಂಡು ಕೊಟ್ಟಿರೋದನ್ನ ಕೆಲಸ ಮಾಡೋನಲ್ಲ ಯಾರುವೆ. ಅದೇ ಪೋರ್ಟ್ಫೋಲಿಯೋ ಯಾಕೆ? ತಿನ್ನಕ್ಕೆ, ನೆಕ್ಕಕ್ಕೆ, ಚಪ್ಪರ್ಸಕ್ಕೆ, ಹೇಸಿಗೆಯನ್ನು ತಿಂದು ಹೆಂಡತಿ ಮಕ್ಕಳನ್ನು ಸಾಕುವ ನಾಯಕರು ಇವತ್ತಿರೋದು ಈ ದೇಶದಲ್ಲಿ. ಹೇಸಿಗೆಯನ್ನು ತಿಂದು ಹೆಂಡತಿ ಮಕ್ಕಳನ್ನು ಸಾಕುವ ನಾಯಕರು ಈ ದೇಶದಲ್ಲಿರೋದು ಇವತ್ತು. ಜನಕ್ಕೋಸ್ಕರ ದುಡಿಯುವಂಥ ನಾಯಕರುಗಳಲ್ಲ ಇವರು ಯಾರುವೆ. ಇವರೆಲ್ಲ ಅಯೋಗ್ಯರು ಇವ್ರುಗಳು. ನನ್ನ ಪ್ರಕಾರದಲ್ಲಿ ಸ್ವಾತಂತ್ರ್ಯ ಬರಬಾರ್ದಾಗಿತ್ತು ಈ ದೇಶಕ್ಕೆ. ಇಂತಹ ಅಯೋಗ್ಯರಿಗೆ ಅಧಿಕಾರ ಕೊಡೋಕ್ಕೆ ನಾವು ಬರಬಾರ್ದಾಗಿತ್ತು. ನಮಗೆ ಸ್ವಾತಂತ್ರ್ಯ ನಾವು ಜೀತದಲ್ಲೇ ಇದ್ದಿದ್ದರೆ ಬೆಟರ್ ಆಗ್ತಿತ್ತು. ನಾವು ಅಂಥದ್ರಲ್ಲಿ ಇವತ್ತು ಬಂದು ಒಬ್ಬರ ಮೇಲೊಬ್ಬರು ತಾಳ ಹಾಕೋ ಸಮಯ ಆಯಿತು. ಈ ಎಲ್ಲ ಕಂಪ್ಯಾರಿಸನ್ಗಳ ಮಧ್ಯೆ ಹಲವು ವೈಫಲ್ಯಗಳು ಸೇರಿದಂತೆ ಮೋದಿ 12 ವರ್ಷ ಕಂಪ್ಲೀಟ್ ಮಾಡಿರೋದು ದಾಖಲೆನೇ. ಸಚಿನ್ ತೆಂಡೂಲ್ಕರ್ ಹಲವಾರು ದಾಖಲೆಗಳನ್ನ ಗವಾಸ್ಕರ್ದು ಮುರಿದ್ರು. ಹೌದಾ? ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ದು ಮುರಿದುಬಿಟ್ರು. ಈಗ ಇನ್ಯಾರ್ದು ಹೆಸರು ಹೇಳ್ತಿದ್ದಾರೆ, ಅದು ಮುರಿತಾರಂತೆ ಅಂತ. ಹಾಗಾದರೆ ಸಚಿನ್ ತೆಂಡೂಲ್ಕರ್ ದಾಖಲೆ ಮುಗಿಯೋವಾಗ ಅವ್ರ ಕ್ಯಾಚ್ ಯಾರು ಬಿಡಲೇ ಇಲ್ವಾ? ಆ ಬಿಟ್ಟಿದ್ದ ಕ್ಯಾಚನ್ನು ಬಳಸ್ಕೊಂಡು ಅವ್ರು ಸೆಂಚುರಿ ಹೊಡಿಲೇ ಇಲ್ವಾ? ಬಟ್ ದಾಖಲೆ ಮುರಿಲಿಲ್ವಾ? ಮುರಿದಿದ್ದಾರೆ. ವಿರಾಟ್ ಕೊಹ್ಲಿಗೆ ಔಟ್ ಆಗಿದ್ರೂ ಅದೊಂಥರ ಔಟ್ ಅಲ್ಲ ಅನ್ನೋ ಥರ ಡಿಸಿಷನ್ ಯಾವುದ್ರಲ್ಲೂ ಬರಲೇ ಇಲ್ವಾ? ಲಕ್ ಅವ್ರ ಕಡೆಗೆ ಬರಲಿಲ್ವಾ? ಬಂದಿವೆ. ಹಂಗೆ ನೋಡಿ ವಿರಾಟ್ ಕೊಹ್ಲಿ ಅಲ್ಲಿ 6 ಕ್ಯಾಚ್ ಬಿಟ್ಟಿದ್ರು, ಅದು ಕೊಡ್ದಿದ್ದ. ಹಾಗೆ ಇದು 12 ವರ್ಷಗಳ ದೀರ್ಘ ನಡಿಗೆಯಲ್ಲಿ ಯುದ್ಧದಲ್ಲಿ 4 ತಪ್ಪುಗಳಿವೆ. ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಮೋದಿ ಆಗಲಿ ಅಥವಾ ಅವರ ಪರಮ ಭಕ್ತಾದಿಗಳು ಪುಂಗಿ ಊದೋ ಗಿರಾಕಿಗಳು ಹೇಳಕ್ಕೆ ಬರಲ್ಲ. ಯಾಕೆ? ಮೋದಿ ಸಾಧನೆ ಮಾಡಿದ್ದು ಹೇಗಿದೆಯೋ ಹಾಗೇ ಇದೆ. ಈ ದೇಶ ನಿಶ್ಚಿತ ರೂಪದಲ್ಲಿ ಭಾಗ ಆಯಿತು ಮೋದಿಯಿಂದ. ಇಲ್ಲ ನೀನು ಈ ಕಡೆ, ಇಲ್ಲ ನೀ ಈ ಕಡೆ ಅಷ್ಟೇ. ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ, ಬಲ ಅಥವಾ ಎಡ. ಕಾಂಗ್ರೆಸ್ ಅಂತಿಲ್ಲ ಅಲ್ಲಿ. ಓಕೆ, ಬಲ ಇಲ್ಲ ಎಡ, ಡಿವೈಡ್ ಆಗೋಯ್ತು ದೇಶ. ಪಕ್ಕಾ ಆಗೋಗಿದೆ, ಅದು ಯಾವ ಅನುಮಾನನೂ ಇಟ್ಕೋಬೇಡಿ. 12 ವರ್ಷ ಕಾಲ ಕಳೆದಾಗ, 12 ವರ್ಷ ಅಧಿಕಾರವನ್ನು ನಡೆಸಿದಾಗ ಮೋದಿ ಕೆಲವು ಸಿಸ್ಟಮಿಕ್ ಥಿಂಗ್ಸನ್ನು ದೀರ್ಘಕಾಲದಿಂದ ಅವ್ರ ಪಕ್ಷದಲ್ಲಿ ಇದ್ದಿದ್ದನ್ನು ಬಾಯಿಗೆ ತಂದುಬಿಟ್ರು. ಲೈಕ್ ಆರ್ಟಿಕಲ್ 370 ಅದನ್ನು ಹೇಳ್ಕೊಂಡು ಬಂದಿತ್ತು ಬಿಜೆಪಿ. ಟ್ರಿಪಲ್ ತಲಾಕು ಜಾರಿಗೆ ತಂದರು. ರಾಮ ಜನ್ಮಭೂಮಿಯ ಕೆಲಸವನ್ನು ಪೂರ್ಣ ಮಾಡ್ಕೊಂಡಿದ್ದಿತ್ತು ಅಥವಾ ಅದರ ಜಡ್ಜ್ಮೆಂಟ್ ಬಂತು. ಈ ರೀತಿ ಬಂತು. ಡಿಜಿಟಲಿ ಈ ದೇಶ ಒಂದಿಷ್ಟು ಚೆನ್ನಾಗಾಯಿತು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಡಿಜಿಟಲಿ ನಾನು ಹೇಳ್ತಿರೋದು ವಿಪರೀತವಾಗಿ ಡಿಜಿಟಲಿ ಇಂಪ್ರೂವ್ ಆಗಿದೆ. ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಕೊಟ್ಟರು ಈ ಸರ್ಕಾರದವ್ರು 12 ವರ್ಷದಲ್ಲಿ ಅನ್ನೋದು ನಿಜ. ಅಂದರೆ ಬಂದರುಗಳು, ರಸ್ತೆಗಳು, ವಿಮಾನ ನಿಲ್ದಾಣಗಳು, ಶೌಚಾಲಯಗಳು. ಕರ್ನಾಟಕಕ್ಕೆ ಏನು ಬಂತು ಕೇಳಬೇಡಿ, ಅದು ಬೇರೆ ವಿಚಾರ ಅದು ಅಲ್ವಾ? ಹೌದು. ಹಾಗಾಗಿ ಉತ್ತರ ಮತ್ತು ದಕ್ಷಿಣ ಭಾರತ ಎಂಬ ಭೇದ ಭಾವ ಹೆಚ್ಚಾಯಿತು ಅಂತಲೂ ಹೇಳ್ತೀನಿ ಈ ಅವಧಿನಲ್ಲಿ. ಆಯ್ತಾ ಸರ್? ಹೌದು, ಆಗಿದೆ. ದಕ್ಷಿಣ ಭಾರತೀಯರು ಈಗ ಹೆಚ್ಚು ಹೆಚ್ಚು ಅಬ್ಬೆಪಾರಿಗಳು, ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾವು ಬರೀ ದುಡಿಯಕ್ಕಿರೋದು ಈ ದೇಶಕ್ಕೆ ಅನ್ನೋ ಭಾವನೆಗೆ ಬರ್ತಾ ಇದ್ದಾರೆ ನಿಧಾನಕ್ಕೆ. ಕಾರಣ ನಾವೆಲ್ಲ ಕೊಡ್ತೀವಿ, ಅವ್ರು ಅಲ್ಲೇ ಹಂಚ್ಕೊಳ್ತಾರೆ, ಈ ಕಡೆ ಕೊಡಲ್ಲ. ನಮ್ಮನ್ನು ಭಾಳ ಗೌರವದಿಂದ ಟ್ರೀಟ್ ಮಾಡಿದ್ದಾರೆ ಅಂತ ನನಗೆ ಬಹು ಸರಿ ಅನಿಸಲ್ಲ. ದೇಶಕ್ಕೆಲ್ಲ ಮಾಡಿದ್ದು ನಮಗೂ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಅದರಿಂದ ಏನೋ ಆಗಿದೆ ಅಂತ ಅನಿಸಲ್ಲ. ಆ ಭಾವನೆ ಹೆಚ್ಚಾಗ್ತಾ ಇದೆ. ಆ ರಾಷ್ಟ್ರೀಯ ಭಾವನೆಯ ಜಾಗದಲ್ಲಿ ಆ ಪ್ರಾದೇಶಿಕವಾದ ನರಳುವಿಕೆ ಇದೆಯಲ್ಲ, ಇದು ಬಹು ದೇಶಗಳಲ್ಲಿ ಇಂತಹ ಪರಿಸ್ಥಿತಿಲಿದ್ದಾರೆ ಕೆಲವು ಜನ. ಫಾರ್ ಎಕ್ಸಾಂಪಲ್, ಸ್ಪೇನಲ್ಲಿ ಕ್ಯಾಟಲೋನಿಯಾ ಪ್ರದೇಶದ ಜನ ಇದನ್ನು ಅನುಭವಿಸ್ತಾರೆ. ಪಾಕಿಸ್ತಾನದಲ್ಲಿ ರಾಜಕೀಯ ಕಾರಣಗಳು ಮತ್ತು ಭೌಗೋಳಿಕ ಕಾರಣಕ್ಕೆ ಬಲೂಚಿಸ್ತಾನದವರು ಇದನ್ನು ಅನುಭವಿಸ್ತಾರೆ. ಅಂದರೆ ನಾನು ಅದು ಕಂಪೇರ್ ಮಾಡ್ತಿಲ್ಲ, ದಕ್ಷಿಣ ಭಾರತನ ಹಂಗೆ ನೋಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅಲ್ಲ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ನಮಗೆ ಆ ಭಾವನೆ ಒಂದು ಬರ್ತಿದೆ, ಅದು ಜಾಸ್ತಿ ಆಗಿದೆ ಈ ಅವಧಿನಲ್ಲಿ ಅನ್ನೋದು ಮಾತ್ರ ನಿಜ. ಓಕೆ, ಅದನ್ನು ನಾನು ಅದು ಅಲ್ಲಿ ಮುಂದೆ 25 ವರ್ಷಕ್ಕೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಈ ಭಾವನೆ ನನಗೆ ಗೊತ್ತಿಲ್ಲ. ಅದು ದೇಶದ ವಿಚಾರದಲ್ಲಿ ಒಡಕಿಗೆ ತರಬಹುದಾದ ಸ್ಥಿತಿಯನ್ನು ತಲುಪಿಸಲ್ಲ ಇವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಬೆನ್ನುಮೂಳೆ ಇಲ್ಲದಿರುವಂತಹ ನಮ್ಮ ರಾಜ್ಯದ ರಾಜಕಾರಣಿಗಳು ಕಾರಣ, ಹಾಗೂ ಇದು ಯಾವುದನ್ನು ಗಮನಿಸದೆ ತಂಪಾಡುತ್ತಾವಿರುವಂತಹ ಉತ್ತರ ಭಾರತೀಯ ರಾಜಕಾರಣಿಗಳು ಕಾರಣ. ಇದಕ್ಕೆ ಅವರಿಬ್ಬರೂ ಕಾರಣ. ಇನ್ನು ಫ್ಯಾಮಿಲಿ ವರ್ಸಸ್ ಆರ್ಡಿನರಿ ಪರ್ಸನ್ನಲ್ಲಿ ಮೋದಿ ಹ್ಯಾಸ್ ವನ್ ದ ಬ್ಯಾಟಲ್ ಅಂತ ಕರಿಬೋದು. ಯುದ್ಧವನ್ನು ಗೆದ್ದಿದ್ದಾರೆ. ನೆಹರು
ಮಹಾತ್ಮ ಗಾಂಧಿಯವರ ಆಶೀರ್ವಾದದಿಂದ ಆದರೂ ನಂತರದಲ್ಲಿ ಬಂದಂಥ ಇಂದಿರಾ ಗಾಂಧಿಗೆ ಯಾವ ಅರ್ಹತೆಯೂ ಇರಲಿಲ್ಲ, ಆಗಬೇಕು ಅನ್ನೋದೇ ಗ್ಯಾರಂಟಿ ಪೊಲಿಟಿಕಲಿ. ಕುಟುಂಬದಿಂದ ಆಸ್ ಎ ಲೇಡಿ ಶಿ ವಾಸ್ ಎ ಗುಡ್ ಚೀಫ್ ಮಿನಿಸ್ಟರ್ ಆರ್ ಎ ಗ್ರೇಟ್ ಚೀಫ್ ಮಿನಿಸ್ಟರ್ ಆರ್ ಸಕ್ಸಸ್ಫುಲ್ ಬೇರೆ, ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಬೇರೆ. ಬಟ್ ಆಟೋಮೆಟಿಕ್ ಆಗಿ ಆಗಬೇಕಾದ ಸನ್ನಿವೇಶ ಅದು. ಆಕೆ ಸ್ವಲ್ಪ ಕಷ್ಟಪಟ್ಟರು ಅಷ್ಟೇ. ಇನ್ನು ನೆಕ್ಸ್ಟ್ ರಾಜೀವ್ ಗಾಂಧಿ ಎಲ್ಲರಿಗೂ ಗೊತ್ತು, ಹಾಗೆ ಕಂಟಿನ್ಯೂ ಆಯಿತು, ಎಲ್ಲರಿಗೂ ಗೊತ್ತು. ಸೋನಿಯಾ ಗಾಂಧಿ ಬಿಟ್ಕೊಟ್ರು, ಹಾಗಾಗಿ ಮನಮೋಹನ್ ಸಿಂಗ್ ಹೋಯ್ತದು. ಹಾಗಾಗಿ ಕೌಟುಂಬಿಕ ರಾಜಕಾರಣ ಮತ್ತು ಕುಟುಂಬದ ವ್ಯವಸ್ಥೆ ಒಳಗಡೆ ಬಂದಂತಹ ಕಾಂಗ್ರೆಸ್ಸಿಗೂ ತಳಮಟ್ಟದಿಂದ ಬಂದಂತಹ ಒಬ್ಬ ವ್ಯಕ್ತಿಗೂ ಎರಡಕ್ಕೂ ವ್ಯತ್ಯಾಸ ಇದೆ. ಅದು ಆಯ್ಕೆ ಅಂತ ಕರೆಯೋಕ್ಕಿಂತ ನೇಮಕ ಅನ್ಬೋದು ಅದನ್ನು, ಆ ಪ್ರೈಮ್ ಮಿನಿಸ್ಟರ್ಗಳನ್ನು. ಹಿಂದೆ ಆಗಿದೆ, ಇದು ಆಯ್ಕೆ, ಇದು ಜನರಿಂದ ಆಗಿರುವ. ಮತ್ತು ಜನ ಇಷ್ಟು ವಿಭಜಿತ ದೇಶದಲ್ಲಿ ಹೇಗೆ ಒಬ್ಬ ವ್ಯಕ್ತಿಯನ್ನು 3 ಬಾರಿ ಆಯ್ಕೆ ಮಾಡ್ತಾನೆ ಅನ್ನೋದು ಅಮೇಝಿಂಗ್. ಅದು ಸತತ 25-26 ವರ್ಷದಿಂದ ಅಧಿಕಾರದಲ್ಲಿ. ಅಲ್ಲ, ಅದು ಗುಜರಾತ್ ಬಿಟ್ಬಿಡಿ, ಗುಜರಾತ್ 15 ವರ್ಷ ದೇಶದ ಹೇಳೋಣ, ಗುಜರಾತ್ ಬಿಟ್ಬಿಡೋಣ, ಗುಜರಾತ್ ಲೆಕ್ಕ ಇಲ್ಲ. ಹಾಗಾಗಿ ಸೋಲು ಮತ್ತು ಗೆಲುವುಗಳ ಎಲ್ಲರ ರೀತಿಯಲ್ಲಿ ಇರುವಂತಹ ಇವರು 12 ವರ್ಷ ಪೂರೈಸಿದ್ದಾರೆ. ದಾಖಲೆನೇ. ಯಾವನು ಇಷ್ಟಪಡ್ತಾನೋ ಯಾವನು ಇಷ್ಟಪಡಲ್ವೋ ಅದು ಸಂಬಂಧ ಅಲ್ಲ. ನೆಹರೂನು ಇವತ್ತು ಭಾಳ ಜನ ಇಷ್ಟಪಡಲ್ಲ, ಬಟ್ ದಾಖಲೆನೇ. ಹೌದು, ಅವ್ರ ಕಾಲಘಟ್ಟದಲ್ಲಿ ಅವ್ರು ಮಾಡಿರೋದು, ಅವ್ರದ್ದು ದಾಖಲೆನೇ. ಅದನ್ನು ಅಳಿಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಯಾರ ಕೈಲಿವೆ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಒಂದಂತೂ ನಿಜ, ನೆನಪಿಟ್ಕೋಬೇಕು, ಮೋದಿ ಒಂದು ರೀತಿ ಏಕಮೇವ ದ್ವಿತೀಯರ ರೀತಿ ಆಡಳಿತವನ್ನು ನಡೆಸಿದ್ದಾರೆ. ಒಂಥರ ಮೋದಿ ಕೇಂದ್ರಿತ ಆಡಳಿತ ಇದು. ಹಾಗೆ BJP ಆಡಳಿತ ಅನ್ನುವುದಕ್ಕಿಂತ, NDA ಆಡಳಿತ ಅನ್ನುವುದಕ್ಕಿಂತ ಮೋದಿ ಕೇಂದ್ರಿತ ಆಡಳಿತ ಇದು. ಅದು ಪಂಚಾಯತ್ ಚುನಾವಣೆಯಿಂದನೂ ಎಲ್ಲ ಕಡೆಯಲ್ಲೂ. ಹೌದು. ಅಂತಹ ಸಂದರ್ಭದಲ್ಲಿ ಆ ಪಕ್ಷಗಳು ಭಾಳ ಕೇರ್ಫುಲ್ ಆಗಿರಬೇಕು. ಮಮತಾ ಬ್ಯಾನರ್ಜಿ, ಜಯಲಲಿತಾ ಆಫ್ ADMK, ಒಬ್ಬರ ಮೇಲೆ ಡಿಪೆಂಡ್ ಆದಾಗ ಈ ರೀತಿ ಪಕ್ಷಗಳು ತುಂಬ ತೋರಿಸ್ಬೋದು. ನಾವು ಬೇಕಾದ್ರೆ ಹೊಡೆಸ್ಕೊಳ್ಳೋದು ಹೆಂಗೆ ಹೊಡೆಸ್ಕೋತಾನೆ. ಸೊ BJP ನೀಡ್ಸ್ ಟು ಬಿ ಕೇರ್ಫುಲ್. ಮೋದಿ ಒಂದು ಸಲ ಅಥಾರಿಟೇರಿಯನ್ನು ಅಂತ ಕಾಣುತ್ತೆ, ಮೋದಿಯ ನಿರ್ಧಾರಗಳು, ನಡವಳಿಕೆ ಎಲ್ಲ. ಕೆಲವು ಸರಿ ಅದು ಬೇಕಾಗತ್ತೇನೋ ಈ ದೇಶಕ್ಕೆ ಅನಿಸುತ್ತೆ. ಈಗ ಕರೋನಾ ಅಂತ ಪೀರಿಯಡನ್ನು ಆ ರೀತಿ ಹ್ಯಾಂಡಲ್ ಮಾಡದೇ ಇದ್ದಿದ್ರೆ ಆಗ್ತಿರಲಿಲ್ಲ, ಹಂಗೆ ಮಾಡಿದ್ದಾರೆ. ಏನೋ GDP ಹ್ಯಾಸ್ ಇಂಪ್ರೂವ್ಡ್, $5 ಟ್ರಿಲಿಯನ್ ಕಡೆಗೆ ಹೋಗ್ತಾ ಇದ್ದೀರಿ. GDP ಈಸ್ ಗುಡ್. ಒಂದಷ್ಟು ಗುಡ್ ಆಗಿದೆ, ಒಂದಿಷ್ಟು ಬ್ಯಾಡ್ ಇದೆ. ಡಿಮಾನಿಟೈಸೇಷನ್ ನನಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಈ ಥರದ್ದು ಬ್ಯಾಡು ಇದೆ, ಗುಡ್ಡು ಇದೆ. ಬಟ್ ದಾಖಲೆ